ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಭೋಗವಾದದ ಪರಿಣಾಮ ಹಾಗೂ ರೋಗರಹಿತ ಶರೀರ ಯಾವುದು ಎಂಬುದರ ಬಗ್ಗೆ ಈ ಹಿಂದೆ ತಿಳಿದುಕೊಂಡಿದ್ದೇವೆ. ಈ ದಿನ ಆಹಾರ ವಿಜ್ಞಾನದ ತಳಹದಿ ಇದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ವಿವೇಚಿಸಲು ಪ್ರಯತ್ನಿಸೋಣ. ಆಹಾರ ವಿಜ್ಞಾನದ ತಳಹದಿ. ಶರೀರವು ಸಾಧುವಾದ ರೀತಿಯಲ್ಲಿ ದೃಢವೂ ಬಲಿಷ್ಠವೂ ಆಗಬೇಕಾದರೆ ಯೋಗದ ಮಾರ್ಗದಲ್ಲಿ ನಡೆಯುವ ಸಾಧಕನು ಎಲ್ಲಕ್ಕಿಂತ ಮೊದಲು ಗಮನದಲ್ಲಿಡಬೇಕಾದ ಅಂಶವೇನೆಂದರೆ ಆಹಾರದಿಂದ ದೇಹ ಮಾತ್ರವಲ್ಲ ಮನಸ್ಸಿನ ಮೇಲೂ ಸಹ ಮಹತ್ತರವಾದ ಪರಿಣಾಮ ಉಂಟಾಗುತ್ತದೆ ಎಂಬುದು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಈ ವಿಷಯದ ಮೇಲೆ ಅದ್ಭುತವಾದ ಪ್ರಕಾಶವನ್ನು ಬೀರಲಾಗಿದೆ. ಅನ್ನಮಶಿತಂ ತ್ರಿಧಾ ವಿಧೀಯತೆ ತಸ್ಯ ಸ್ತವಿಷ್ಠೋ ಧಾತುಸ್ತತ್ ಪುರೀಶಂ ಭವತಿ ಯೋ ಮಧ್ಯಮಸ್ತನ್ ಮಾಂಸಂ ಯೋನಿಷ್ಠಸ್ತನ್ಮನಃ. ಛಾಂದೋಗ್ಯ. ಭಕ್ಷಿಸಲ್ಪಟ್ಟ ಅನ್ನವು 3 ಭಾಗವಾಗುತ್ತದೆ. ಅದರ ಸ್ಥೂಲಮಯವಾದ ಭಾಗವು ಮಲವಾಗಿ ಮಾರ್ಪಡುತ್ತದೆ, ಅದರ ಮಧ್ಯಮ ಭಾಗವು ಮಾಂಸವಾಗುತ್ತದೆ ಹಾಗೂ ಅದರ ಸೂಕ್ಷ್ಮ ಭಾಗವು ಮನಸ್ಸಾಗುತ್ತದೆ. ಯೋಗ ಮಾರ್ಗವು ಮನಸ್ಸಂಸ್ಕಾರ ಪ್ರಧಾನವಾದ ಮಾರ್ಗವೇ ಆದುದರಿಂದ ಈ ಮಾತನ್ನು ಯಾರೂ ತಳ್ಳಿ ಹಾಕುವಂತಿಲ್ಲ. ನಾವು ತಿನ್ನುವ ಆಹಾರದಂತೆಯೇ ನಮ್ಮ ಮನಸ್ಸು ಇರುತ್ತದೆ. ಇದನ್ನೇ ಬೇರೊಂದೆಡೆ ಛಾಂದೋಗ್ಯದಲ್ಲಿ ಹೀಗೆ ಹೇಳಲಾಗಿದೆ: ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ, ಸ್ಮೃತಿಲಂಬೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ. ಆಹಾರವು ಶುದ್ಧವಾದಲ್ಲಿ ಅಂತಃಕರಣವು ಶುದ್ಧವಾಗುತ್ತದೆ. ಅಂತಃಕರಣ ಶುದ್ಧಿಯಿಂದ ಸ್ಮೃತಿ ಶಕ್ತಿ ದೃಢವಾಗುತ್ತದೆ. ಸ್ಮೃತಿ ಶಕ್ತಿಯು ಸಿದ್ಧಿಸಿದ ಮೇಲೆ ರಾಗದ್ವೇಷ ಮೊದಲಾದ ಗಂಟುಗಳೆಲ್ಲ ಬಿಚ್ಚಿ ಹೋಗುತ್ತವೆ. ಈ ಶಾಸ್ತ್ರೀಯ ಪ್ರಮಾಣದಿಂದಲೂ ಸಹ ಆಹಾರ ಕೇವಲ ಶರೀರ ನಿರ್ಮಾಣಕ್ಕಾಗಿ ಮಾತ್ರವಲ್ಲ, ಮನೋನಿರ್ಮಾಣಕ್ಕಾಗಿಯೂ ಸಹ ಅವಶ್ಯಕ ಎಂಬುದು ಸಿದ್ಧವಾಗುತ್ತದೆ. ಆದುದರಿಂದ ಸಂಯಮಾತ್ಮವಾದ ಯೋಗ ಮಾರ್ಗದ ಪ್ರಯಾಣಿಕನು ಕೇವಲ ಹಸಿವೆ ಇಂಗಿಸಿಕೊಳ್ಳಲು, ಜಿಹ್ವಾ ಚಾಪಲ್ಯ ತೀರಿಸಿಕೊಳ್ಳಲು ಅಥವಾ ದೇಹವನ್ನು ಬೆಳೆಸಿಕೊಳ್ಳಲು ಮಾತ್ರ ಭೋಜನ ಮಾಡಲಾರನು. ಭೋಜನ ಕಾಲದಲ್ಲಿ ಅವನ ಅಂತಃಚಕ್ಷುವಿನ ಮುಂದೆ ಮನಃಶುದ್ಧಿಯ ತತ್ವವು ನಿಂತಿರುತ್ತದೆ. ಆದ ಕಾರಣ ಯೋಗ ಮಾರ್ಗಾನುಯಾಯಿ ಎಲ್ಲಕ್ಕಿಂತ ಮೊದಲು ದೂರ ಮಾಡಬೇಕಾದುದು ತಾಮಸಾಹಾರವನ್ನು. ಮಾಂಸಜನ್ಯವಾದ, ಹಿಂಸಾಜನ್ಯವಾದ ಮಾಂಸ, ಬುದ್ಧಿ ಕೆಡಿಸುವ ಮದ್ಯ ಇವುಗಳಿಂದ ಸದಾ ಕಾಲದಲ್ಲಿಯೂ ದೂರವಿರುವುದೇ ಯೋಗಾಭ್ಯಾಸಿಯ ಪ್ರಥಮ ಕರ್ತವ್ಯ. ಏಕೆಂದರೆ ಇವೆರಡರ ಸೇವನೆಯಿಂದ ತಾಮಸಿ ಪ್ರವೃತ್ತಿ ವರ್ಧಿಸಿ ಮನಃಶುದ್ಧಿ ಒಂದು ಕನಸಾಗಿಯೇ ಉಳಿದು ಹೋಗುತ್ತದೆ. ತಾಮಸಿ ಪ್ರವೃತ್ತಿ ಪ್ರಬಲವಾದ ಮೇಲೆ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಅಸೂಯೆ ಮೊದಲಾದ ಕ್ರೂರ ಭಾವನೆಗಳು ಜಾಗೃತವಾಗಿ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ವೇದವು ಸ್ಪಷ್ಟವಾಗಿಯೇ ಸಾರುತ್ತಲಿದೆ: ಯೇ ಶ್ರದ್ಧಾ ಧನಕಾಮ್ಯಾಃ ಕ್ರವ್ಯಾದಾಃ ಸಮಾಸತೆ ತೇವಾ ಅನ್ಯೇಷಾಂ ಕುಂಭಿಂ ಪ್ಯರಾದಧತಿ ಸರ್ವದಾ. ಅಥರ್ವವೇದ. ಶ್ರದ್ಧಾಹೀನರು, ಧನಲೋಭಿಗಳು ಮತ್ತು ಮಾಂಸಾಹಾರಿಗಳು ಸದಾ ಬೇರೆಯವರ ಅನ್ನದಿಂದ ಪುಷ್ಟರಾಗತಕ್ಕವರಾಗಿರುತ್ತಾರೆ. ಈ ರೀತಿ ಪರಾನ್ನ ಪುಷ್ಟರಾದವರ ಮನಸ್ಸು ಸ್ವಸ್ಥವಾಗಿರುವುದು ಸಾಧ್ಯವೇ ಇಲ್ಲ. ಬೇರೆಯವರ ಶ್ರಮದ ಫಲವನ್ನು ತಾನು ಕುಳಿತು ಅನುಭವಿಸುವವನ ಮನಸ್ಸು ಮಧುರವಾದ ಸಾತ್ವಿಕವಾದ ಭಾವನೆಯಿಂದ ಕೂಡಿರುವುದು ಸಾಧ್ಯವೇ ಇಲ್ಲ. ಈ ರೀತಿ ಮಾಂಸಾಹಾರದಿಂದ ಮಾನಸಿಕ ಪತನ ಆರಂಭವಾಗಿ ನಾರಕೀಯ ಕೂಪದ ತಳಕ್ಕೆ ಬಿದ್ದು ಮಾನವನು ದಾನವನಾಗಿ ಹೋಗುತ್ತಾನೆ. ಮಾಂಸದಂತೆಯೇ ಮದ್ಯವು ಘೋರ ಪತನಕಾರಿ ಎಂಬುದು ಸರ್ವವೇದ್ಯ. ಆದುದರಿಂದ ಯೋಗವಾದಿಯ ಆಹಾರದ ಪಟ್ಟಿಯಲ್ಲಿ ಮಾಂಸ ಮತ್ತು ಮದ್ಯದ ಹೆಸರೇ ಇರುವಂತಿಲ್ಲ. ಇವೆರಡನ್ನು ಬಿಟ್ಟೆ ಮಾನವನು ಇನ್ನುಳಿದ ಭಕ್ಷಣೀಯ ಪದಾರ್ಥಗಳಲ್ಲಿ ತನ್ನ ಆಹಾರವನ್ನು ಆರಿಸಿಕೊಳ್ಳಬೇಕಾಗಿದೆ. ಮಾಂಸ, ಮದ್ಯ ಈ ಎರಡನ್ನು ಬಿಟ್ಟು ಇನ್ನು
ಬೇಕಾದುದನ್ನೆಲ್ಲ ತಿನ್ನಬಹುದು ಎಂದು ತಿಳಿದುಕೊಳ್ಳುವಂತಿಲ್ಲ. ಇವೆರಡನ್ನು ಬಿಟ್ಟ ಮೇಲೂ ಉಳಿದ ವಸ್ತುವಿನಲ್ಲಿ ತ್ಯಜನೀಯವಾದ ಎಷ್ಟೋ ಪದಾರ್ಥಗಳಿರುತ್ತವೆ. ವೇದವು ಮಾನವ ಯೋಗ್ಯವಾದ ಯೋಗ ಮಾರ್ಗಿಗೆ ಅನುಕೂಲವಾದ ಆಹಾರವನ್ನು ಈ ರೀತಿ ನಿರ್ದೇಶಿಸುತ್ತಲಿದೆ. ಚನಿಷ್ಠಂ ದೇವ ಓಷಧಿಷ್ವಪ್ನು ಯದ್ಯೋಗ್ಯ ಅಶ್ನವೈಥೇ ಋಷೀಣಾಂ. ಋಗ್ವೇದ. ನರನಾರಿಯರೇ, ಋಷಿಗಳಿಗೆ ತತ್ವಜ್ಞಾನಿಗಳಿಗೆ ಯೋಗ್ಯವಾದ ಔಷಧಿಗಳಲ್ಲಿ ಮತ್ತು ರಸಗಳಲ್ಲಿ ಆಹಾರವನ್ನು ಬಯಸಿರಿ ಮತ್ತು ಸೇವಿಸಿರಿ. ತತ್ವದರ್ಶಿಗಳು ಪರಹಿಂಸೆ, ಅನ್ಯಾಯ, ಅಸತ್ಯ ಈ ಮೊದಲಾದ ಕೆಟ್ಟ ಮಾರ್ಗಗಳಿಂದ ಪ್ರಾಪ್ತವಾದ ಭೋಜನಕ್ಕೆ ಎಂದೂ ಆಸೆ ಪಡುವುದಿಲ್ಲ. ಸಾತ್ವಿಕವಾದ ಔಷಧಿಗಳು ಎಂದರೆ ಕಾಯಿ ಪಲ್ಯಗಳು ಮತ್ತು ರಸಭರಿತವಾದ ಹಣ್ಣು ಹಂಪಲು ಹಾಗೂ ಹಾಲು ತುಪ್ಪ ಮೊದಲಾದವನ್ನೇ ಅಪೇಕ್ಷಿಸುತ್ತಾರೆ. ಆದುದರಿಂದ ಅಂದರೆ ಆಹಾರ ಸಾತ್ವಿಕವೂ ಬಲದಾಯಕವೂ ಆಗಿರಬೇಕಾದುದು ಉತ್ತಮ. ಮನಸ್ಸು ಮತ್ತು ಶರೀರದ ನಿರ್ಮಾಣಕ್ಕೆ ಇದು ಅವಶ್ಯಕ. ಅದಕ್ಕಾಗಿಯೇ ವೇದವು ಹೀಗೆ ಹೇಳುತ್ತಲಿದೆ: ಅನ್ನಪತೆ ಅನ್ನಸ್ಯ ನೋಧ್ಯೇಕ್ಯ ನಮೀವಸ್ಯ ಶುಷ್ಮಿಣಃ ಪ್ರಪ್ರದಾತಾರಂ ತಾರಿಷ ಓರ್ಜಂ ನೋ ಧೇಹಿ ದ್ವಿಪದೇ ಚತುಷ್ಪದೇ. ಯಜುರ್ವೇದ. ಸಮಸ್ತ ಖಾದ್ಯ ಪದಾರ್ಥಗಳ ಸ್ವಾಮಿಯಾದ ದೇವರೇ, ನಮಗೆ ರೋಗತಾರದ ಮತ್ತು ಬಲಪ್ರದವಾದ ಅನ್ನದಲ್ಲಿ ಭಾಗವನ್ನು ಕರುಣಿಸು, ಧಾತೃವನ್ನು ಉದ್ಧರಿಸು, ನಮ್ಮ ದ್ವಿಪಾದ ಮತ್ತು ಚತುಷ್ಪಾದ ಪಶುಗಳಿಗೆ ಬಲವನ್ನುಂಟು ಮಾಡು. ಈ ಮಂತ್ರದಲ್ಲಿನ ಮೂಲಭೂತವಾದ ತತ್ವಗಳಿವು. ನಮ್ಮ ಆಹಾರ ರೋಗಕಾರಕವಾಗಿರಬಾರದು, ಶಕ್ತಿದಾಯಕವಾಗಿರಬೇಕು. ಯಾರ ಕೇಡಿಗೂ ನಾಶಕ್ಕೂ ಕಾರಣವಾಗಬಾರದು. ದ್ವಿಪಾದ ಚತುಷ್ಪಾದ ಪಶುಗಳ ಬಲವನ್ನು ವರ್ಧಿಸುವಂತಹುದಾಗಿರಬೇಕು. ಇವುಗಳಲ್ಲಿ ಮೊದಲನೆಯ ಎರಡು ದೇಹಕ್ಕೆ ಸಂಬಂಧಿಸಿದವು, ಕೊನೆಯ ಎರಡು ಮನಸ್ಸಿಗೆ ಸಂಬಂಧಿಸಿದವು. ಈ ನಾಲ್ಕು ಮೌಲಿಕ ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡೇ ಆಹಾರ ವಿಜ್ಞಾನದತ್ತ ನಾವು ಮುಂದುವರಿಯೋಣ. ಯೋಗ ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ನಾವು ಆಹಾರದ ರೀತಿ ನೀತಿಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.